ಕಲಾವಿದ ಸಿಎನ್ ಮುನಿರಾಜ್ಗೆ ಯಾದವ ಸಾಧಕ ರತ್ನ ಪ್ರಶಸ್ತಿ. ಚಿಕ್ಕಬಳ್ಳಾಪುರ ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕ ಯಾದವ ಯುವ ವೇದಿಕೆ ವತಿಯಿಂದ ಸನ್ಮಾನ. ಕರ್ನಾಟಕ ಯಾದವ ಯುವ ವೇದಿಕೆ ವತಿಯಿಂದ ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಿದ್ದ ವಿಶೇಷ ಸನ್ಮಾನ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಕಲಾ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ ಮಾಡಿರುವ ಕಲಾವಿದ ಸಿಎನ್ ಮುನಿರಾಜ್ ಅವರಿಗೆ ಯಾದವ ಸಾಧಕ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಚಿತ್ರದುರ್ಗದ ಶ್ರೀಕೃಷ್ಣ ಮಠದ ಯಾದವಾನಂದನಾಥ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನೆರವೇರಿತು. ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರನ್ನು ಗುರುತಿಸಿ ಗೌರವಿಸುವ ಮೂಲಕ ಅವರ ಸೇವೆಯನ್ನು ಪ್ರೋತ್ಸಾಹಿಸಲಾಯಿತು. ಇದೇ ಸಂದರ್ಭದಲ್ಲಿ ಯಾದವ ಸಮಾಜದ ಹಿರಿಯ ಮುಖಂಡರಿಗೆ ಯಾದವ ಸಾಧಕ ಸೇವಾ ರತ್ನ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು. ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಗಳಲ್ಲಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಅಭಿನಂದಿಸಲಾಯಿತು. ಕಾರ್ಯಕ್ರಮದಲ್ಲಿ ಯಾದವ ಸಮಾಜದ ಮುಖಂಡರು, ವಿವಿಧ ಕ್ಷೇತ್ರಗಳ ಗಣ್ಯರು, ಪ್ರಶಸ್ತಿ ಪುರಸ್ಕೃತರು, ವಿದ್ಯಾರ್ಥಿಗಳು ಕೂಡ ಭಾಗಿಯಾಗಿದ್ದರು. ಹಿರಿಯರು, ಯುವಕರು ಮತ್ತು ವಿದ್ಯಾರ್ಥಿಗಳ ಸಮ್ಮಿಲನದಿಂದ ಕಾರ್ಯಕ್ರಮವು ವಿಶೇಷ ಗಮನ ಸೆಳೆಯಿತು. ಸಮಾಜದಲ್ಲಿ ಪ್ರತಿಭೆ ಹಾಗೂ ಸೇವೆಯನ್ನು ಗುರುತಿಸಿ ಗೌರವಿಸುವುದು, ಯುವ ಜನರಲ್ಲಿ ನಾಯಕತ್ವದ ಗುಣಗಳನ್ನು ಬೆಳೆಸುವುದು ಮತ್ತು ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಮಹತ್ವವನ್ನು ತಿಳಿಸುವಂತಹ ಕಾರ್ಯಕ್ರಮಗಳನ್ನು ಮುಂದುವರಿಸಿಕೊಂಡು ಹೋಗುವ ಅಗತ್ಯ ಇದೆ ಅಂತ ಈ ಸಂದರ್ಭದಲ್ಲಿ ಮುಖಂಡರು ಅಭಿಪ್ರಾಯಪಟ್ಟರು. ಯಾದವ ಸಮಾಜದ ಹಿರಿಯರ ಸೇವೆಗೆ ಗೌರವ ಸಲ್ಲಿಸುವುದರ ಜೊತೆಗೆ ಯುವ ಪೀಳಿಗೆಯ ಶೈಕ್ಷಣಿಕ ಸಾಧನೆಗೆ ಪ್ರೋತ್ಸಾಹ ನೀಡಿದ ಈ ಕಾರ್ಯಕ್ರಮವು ಸಮಾಜದ ಒಗ್ಗಟ್ಟು, ಪ್ರತಿಭೆ ಮತ್ತು ಸೇವಾ ಮನೋಭಾವಕ್ಕೆ ಸಾಕ್ಷಿಯಾಯಿತು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಯಾದವ ಸಂಘದ ಅಧ್ಯಕ್ಷ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಡಿಟಿ ಶ್ರೀನಿವಾಸ್, ವಕೀಲರಾದ ಕೆಎಂ ಮುನೇಗೌಡ, ಕರ್ನಾಟಕ ಉಚ್ಚ ನ್ಯಾಯಾಲಯದ ವಕೀಲರಾದ ಎಂ ಮುನಿರಾಜು ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು. ಕರ್ನಾಟಕ ಯಾದವ ಯುವ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷ ಸುಧಾಕರ್ ಯಾದವ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆದಿದ್ದು, ಸಂಘದ ಅಧ್ಯಕ್ಷ ಕೆಸಿ ಸುನಿಲ್ ಯಾದವ್ ಸೇರಿದಂತೆ ಪದಾಧಿಕಾರಿಗಳು ಹಾಗೂ ಸದಸ್ಯರು ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸಿದರು. ವರದಿ ನಂದಿ ರಾಜೇಶ್ ಶಿಡ್ಲಘಟ್ಟ. ನಿಮಗೆ ಎನರ್ಜಿ ಕೊಡಬೇಕು ಅನಿಸ್ತಾ ಇದೆ. ಇದು ಸಾಲದು. ನಮ್ಮ ಗೊಲ್ರು ಅಂದ್ರೆ ಹೆಂಗಿರ್ತಾರೆ ಗೊತ್ತಾ? ಗೊಲ್ರು ಅಮೃತಕ್ಕೆ ಸಮ. ಗೊಲ್ರು ಇಡೀ ದೇಶಕ್ಕೆ ಗೊತ್ತು, ಹೌದಲ್ವಾ? ಈಗ ಚಿಕ್ಕಬಳ್ಳಾಪುರಕ್ಕೆ ಗೊತ್ತಿಲ್ಲ ಅಂದ್ರೆ ಹೆಂಗಿರುತ್ತೆ ನೀವೇ ಹೇಳಿ. ಹಾಗಾಗಿ ಒಂದ್ಸತಿ ಚಪ್ಪಾಳೆ ಹಾಕಿ ನೋಡೋಣ. ಯಪ್ಪ, ಇದು ಚೆನ್ನಾಗಿದೆ. ಆದರೂ ನಿಮ್ಮ ಎನರ್ಜಿ ಇನ್ನು 3 ಗಂಟೆ ನಮಗೆ ಬೇಕು. ಆ 3 ಗಂಟೆ ನಿಮ್ಮ ಮನೆ ಆಲೋಚನೆ, ಹೆಂಡತಿ, ಮಕ್ಕಳು ಏನೋ ಸಾಲ ಕೊಟ್ಟರು, ಇವತ್ತು ಸಂಡೇ, ಅದು ಇದು ಎಲ್ಲ ಬಿಟ್ಬಿಟ್ಟು ಇವತ್ತು ನಮ್ಮ ಕುಟುಂಬದ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಕಷ್ಟ ಸುಖ ಏನಿದ್ರು ಕೂಡ ಒಂದಾಗಿ ನಿಂತ್ಕೊಂಡು ಈ ಕಾರ್ಯಕ್ರಮನ ಯಶಸ್ವಿ ಮಾಡೋಣ. ಹಾಗಾಗಿ ನಿಮ್ಮ ಪ್ರೀತಿಯ ಎನರ್ಜಿ ಬೇಕು, ನಿಮ್ಮ ಮುಖದಲ್ಲಿ ಒಂದು ಸ್ಮೈಲ್ ಇರಬೇಕು. ಈ ಕಾರ್ಯಕ್ರಮನ ಯಶಸ್ವಿ ಮಾಡಲಿ ಅಂತ ಹೇಳ್ತಾ ಈಗ ಬೃಂದಶ್ರೀರವರಿಂದ ಒಂದು ಶ್ರೀಲಕ್ಷ್ಮಿ ಅಂತ ಹುಡುಗಿ BA ಮಾಡ್ತಾ ಇದ್ರು. ಅವರ ಅಪ್ಪ ಬರ್ತಾರೆ, ಅವರ ಎಜುಕೇಶನ್ ಸಹಾಯ ಮಾಡಿ ಅಂತ ಹೇಳಿದ್ರು. ಕನಿಷ್ಠ ಪಡ್ತಾರೆ, ಸಹಾಯ ಮಾಡಿದ್ರೆ. ವಿಜಯಪುರದಲ್ಲಿ 2 PU ನರ್ಸಿಂಗ್ ಓದ್ತಾ ಇದ್ರು. ಆ ಮಕ್ಕಳಿಗೂ ಕೂಡ ಸಹಾಯ ಮಾಡಿದ್ದೀರಿ. ಚಿತ್ರದುರ್ಗದಲ್ಲಿ ಕೆಲಸ ಮಾಡೋದು ನನಗೆಲ್ಲ ಸಹಾಯ ಮಾಡಿದ್ದೀನಿ. ಅರ್ಥವಾಯ್ತಾ? ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಕಟೂರು ತಾಲೂಕಿನಿಂದ ಮಕ್ಕಳು ಓದೋರಿಗೆ ನಮಗೆಲ್ಲ ಸಹಾಯ ಮಾಡ್ಕೊಂಡು ಬಂದಿದ್ದೀರಿ. ಪೂರ್ವ ಸ್ಟೂಡೆಂಟ್ ಡೆವಲಪ್ಮೆಂಟ್ ಪಟ್ಟಿಗೆ ನಾನು ಏನು ನಿರೀಕ್ಷೆ ಮಾಡಿದ್ನೋ ದುರಾದೃಷ್ಟ ಎಷ್ಟು ಆಗ್ಬೋದೇನೋ ನನಗೆ ಗೊತ್ತಿಲ್ಲ. ಯಾರೂ ಕೂಡ ಸರಿಯಾದ ರೀತಿಯಲ್ಲಿ ನಮಗೆ ಗೊತ್ತಿಲ್ಲ. ಈ ಥರ ಎಲ್ಲ ನನ್ನ ಕೈಲಾದ ಗರಿಷ್ಠ ಮಟ್ಟದಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀರಿ. ಆದ್ದರಿಂದಾಗಿ ದಯವಿಟ್ಟು ಮಕ್ಕಳು ಇವತ್ತೇನು ನೀವು ಈ ಸಾಮಾಜಿಕ ಮಾಧ್ಯಮಗಳೇನಿದೆ ಇದ್ರ ಬಗ್ಗೆ ದಾಸರಾಗಿದೆ. ಪುಸ್ತಕದ ಮೇಲೆ ನೀವು ಗಮನ ಇಟ್ಟು ಇವತ್ತು ಏನು ಮೆರಿಟ್ PUC SSLC 70 ತಗೊಂಡಿದ್ರೆ ಇದೇ ಶ್ರೇಷ್ಠತೆಯನ್ನ, ಗರಿಷ್ಠತೆಯನ್ನ ನಿಮ್ಮ ಮುಂದಿನ ದಿನಗಳಲ್ಲಿ ನೀವು ಕಾಪಾಡಿಕೊಂಡು ಬಂದ್ರೆ ನಿಮ್ಮ ತಂದೆ ತಾಯಿಗಳಿಗೂ ಶ್ರೇಯಸ್ಸು, ನಿಮಗೂ ಶ್ರೇಯಸ್ಸು. 6 ವರ್ಷಗಳ ಕಾಲ ನೀವು ಕಾಲೇಜಲ್ಲಿ ನಿಮ್ಮ